ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ನಾನು ಡಾಕ್ಟರ್ ಭರತ್ ಚಂದ್ರ. ಇದು ಇವತ್ತಿನ ನಮ್ಮ ದೇಶದ ಎಕಾನಮಿಕ್ ನ್ಯೂಸ್. ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಲಿಮಿಟೆಡ್ ಅನೌನ್ಸ್ ಮಾಡಿದ್ದು ಓಪನಿಂಗ್ ಆಫ್ 3,200 ನ್ಯೂ ಸ್ಟೋರ್ಸ್ ಓವರ್ ದ ಪಾಸ್ಟ್ 1 month, bringing its total number of showrooms and service centers to 4,000. ಇಷ್ಟೊಂದು ಅಗ್ರೆಸಿವ್ ಆಗಿ ಓಲಾ ಎಲೆಕ್ಟ್ರಿಕ್ ಅವರು ತಮ್ಮ ಎಕ್ಸ್ಪಾನ್ಷನ್ ಅನ್ನು ಮಾಡ್ತಿರುವ ಕಾರಣ ಏನು ಅಂತಂದ್ರೆ ಕಸ್ಟಮರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಮತ್ತೆ ಆಫ್ಟರ್ ಸೇಲ್ ಸರ್ವಿಸ್ ನ ಇಂಪ್ರೂವ್ ಮಾಡಲಿಕ್ಕೆ, ಅಲ್ಲದೆ ಪರ್ಟಿಕ್ಯುಲರ್ ಆಗಿ ಸ್ಮಾಲ್ ಟೌನ್ಗೆ ಹೋಗ್ಲಿಕ್ಕೆ. ಓಲಾ ಚೇರ್ಮನ್ ಎಂಫಸೈಸ್ ಮಾಡಿದ್ರು ಇಂಪಾರ್ಟೆನ್ಸ್ ಆಫ್ ರೀಚಿಂಗ್ ಎವ್ರಿ ಇಂಡಿಯನ್ ಟೌನ್ ಅಂಡ್ ಸಿಟಿ. ಕಸ್ಟಮರ್ ಕಂಪ್ಲೇಂಟ್ ಮಂತ್ಲಿ ಆವರೇಜ್ 80,000 ತಲುಪಿತ್ತು. ಕಂಪನಿ 38.5% year on year increase in revenue, reaching rupees 1,240 crore July-September 2024 quarter. ನ್ಯೂಸ್ ನಂಬರ್ 2, ಗುಡ್ ಇಯರ್ ಫಾರ್ ಸ್ಟಾಕ್ ಬ್ರೋಕರ್ಸ್. ಮಾರುಕಟ್ಟೆ 2024ರಲ್ಲಿ ಒಂದಷ್ಟು ಡಲ್ ಇದ್ರೂ ಕೂಡ ಸ್ಟಾಕ್ ಬ್ರೋಕರ್ಸ್ಗೆ ಒಳ್ಳೆಯ ಪ್ರಾಫಿಟ್ ಆಗಿದೆ. ಉದಾಹರಣೆಗೆ ನಂಬರ್ 1 ಗ್ರೋ ನ್ಯೂ ಎಡಿಷನ್ ಇನ್ 2023 24, ನ್ಯೂ ಎಡಿಷನ್ 2024 53 ಲಕ್ಷ. 2 ಝೀರೋದ 2 lakhs ವರ್ಸಸ್ 14 lakhs. 3 ಏಂಜಲ್ 1 11 lakhs ವರ್ಸಸ್ 23 lakhs. 4 ಅಪ್ಸ್ಟಾಕ್ಸ್ -11 lakhs to +6 lakhs. 5 ICICI Securities -7 lakhs to now 0 lakhs. 6 Kotak Securities 1 lakh versus 4 lakhs. ಅಂದ್ರೆ ನ್ಯೂ ಎಡಿಷನ್ ಇನ್ 24 ಅಲ್ಲಿ ಚೆನ್ನಾಗಿದೆ. ನ್ಯೂಸ್ ನಂಬರ್ 3, ಇಂಡಿಯಾ ಮಾರ್ಕೆಟ್ ಕ್ಯಾಪ್ ಜಂಪ್ಸ್ 9.4% ಇನ್ ಡಿಸೆಂಬರ್. ಇಂಡಿಯಾದ ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಒಂದು ಒಳ್ಳೆಯ ಅಚೀವ್ಮೆಂಟ್ ಮಾಡಿದೆ. ರಿಮಾರ್ಕೆಬಲ್ 9.4% ಇನ್ಕ್ರೀಸ್ ಇನ್ ಡಿಸೆಂಬರ್, ಹೈಯೆಸ್ಟ್ ವರ್ಲ್ಡ್ ನಲ್ಲಿ 10 ಈಕ್ವಿಟಿ ಮಾರ್ಕೆಟ್ಗಳಲ್ಲಿ. ಪರ್ಫಾರ್ಮೆನ್ಸ್ ಕಳೆದ 3 ವರ್ಷದಿಂದ ಬಹಳ ಚೆನ್ನಾಗಿದೆ. ಆದರೆ 4 ಕಾನ್ಸಿಕ್ಯೂಟಿವ್ ಮಂತ್ಸ್ ಒಂದಷ್ಟು ಡಿಕ್ಲೈನ್ ಅನ್ನು ಕಂಡಿತ್ತು. ಇದರಿಂದಾಗಿ ಭಾರತದ ಮಾರ್ಕೆಟ್ ಕ್ಯಾಪ್ ಸದ್ಯಕ್ಕೆ 4.93 ಟ್ರಿಲಿಯನ್ ಇದೆ, ಅಂದ್ರೆ 419 ಲಕ್ಷ ಕೋಟಿ. ಮಾರ್ಕೆಟ್ ಕ್ಯಾಪ್ ಇನ್ಕ್ರೀಸ್ ಆಗಲಿಕ್ಕೆ ಮುಖ್ಯವಾದ ಕಾರಣ ದೊಡ್ಡ ದೊಡ್ಡ IPOಗಳು ಮಾರುಕಟ್ಟೆಯಲ್ಲಿ ಬಂದು ಒಂದಷ್ಟು ಹಣವನ್ನು ಮಾರುಕಟ್ಟೆಗೆ ಸೆಳೆದಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 63.37 ಟ್ರಿಲಿಯನ್ ಅಥವಾ 5,386 ಲಕ್ಷ ಕೋಟಿ. ಚೈನಾ ಸೆಕೆಂಡ್ ಲಾರ್ಜೆಸ್ಟ್ ಮಾರ್ಕೆಟ್ ಕ್ಯಾಪ್ 10.17 ಟ್ರಿಲಿಯನ್ ಮತ್ತು 864 ಲಕ್ಷ ಕೋಟಿಯನ್ನು ಹೊಂದಿದೆ. ಜಪಾನ್ 533 ಲಕ್ಷ ಕೋಟಿ. ಈಗ ನ್ಯೂಸ್ ನಂಬರ್ 4, ಡೆಲಾಯ್ಟ್ ಫೈನ್ ₹2 crore ಫಾರ್ ರೆಗ್ಯುಲೇಟರ್. ಲೀಡಿಂಗ್ ಆಡಿಟಿಂಗ್ ಕಂಪನಿ ಡೆಲಾಯ್ಟ್ಗೆ ಫೈನ್ ಹಾಕಿದ್ದಾರೆ ನ್ಯಾಷನಲ್ ಫೈನಾನ್ಸ್ ರಿಪೋರ್ಟಿಂಗ್ ಅಥಾರಿಟಿ. ಯಾಕೆ ಅಂತಂದ್ರೆ ಅವರು ಕೆಲವು ಕಂಪನಿಗಳಲ್ಲಿ ಸ್ಪೆಷಲ್ ಆಗಿ ಜಿ ಎಂಟರ್ಟೈನ್ಮೆಂಟ್ ಅಲ್ಲಿ ಒಂದಷ್ಟು ರೆಡ್ ಫ್ಲಾಗ್ ಅನ್ನ ಇಗ್ನೋರ್ ಮಾಡಿದ್ದಾರೆ. ಮತ್ತೆ ಡೆಲಾಯ್ಟ್ಗೆ 2 ಕೋಟಿ ಫೈನ್ ಹಾಕಿದ್ದಾರೆ. ಮತ್ತೆ ಅವರ ಪಾರ್ಟ್ನರ್ AB ಜಾನಿ ಅವರಿಗೆ 5 ವರ್ಷ ಡಿಬಾರ್ ಮಾಡಿದ್ದಾರೆ. ಮತ್ತು ರಾಕೇಶ್ ಶರ್ಮನ್ ಅವರಿಗೆ 3 ವರ್ಷ ಅವರು ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಪ್ರಾಕ್ಟೀಸ್ ಇಂದ. ಡೆಲಾಯ್ಟ್ ಅವರು NFRA ಆರ್ಡರ್ ನ ಕೋರ್ಟ್ ಅಲ್ಲಿ ನಾವು ಕಂಟೆಸ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ರಿಸಲ್ಟ್ ಬರ್ಲಿಕ್ಕೆ ಬಹಳ ವರ್ಷ ಆಗಿದೆ. ಈ ಕೇಸು ಮಾರ್ಚ್ 2020ರಲ್ಲಿ ಆಗಿರುವಂತದ್ದು. ಎಸ್ ಬ್ಯಾಂಕ್ ಒನ್ ಆಫ್ ದಿ ಮೆನಿ ಲೆಂಡರ್ಸ್ ಆಫ್ ದ ಜಿ ಗ್ರೂಪ್ ಅವರೊಂದು ಇಮೇಲ್ ಕಳಿಸಿದ್ರು ಡೆಲಾಯ್ಟ್ಗೆ, ರೇಸಿಂಗ್ ಕನ್ಸರ್ನ್ಸ್ ಓವರ್ ಅಲೆಜ್ ಗವರ್ನೆನ್ಸ್ ಫೇಲ್ಯೂರ್ಸ್ ಇನ್ ದ ಕಂಪನಿ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸ್. ಇಯರ್ ಎಂಡ್ ಹಾಲಿಡೇ ಮತ್ತು ಸೀಸನ್ ಬುಕಿಂಗ್ ಇದರಿಂದ IRCT ವೆಬ್ಸೈಟ್ ಮತ್ತು ಆ್ಯಪ್ ಡೌನ್ ಆಯಿತು. ಇವತ್ತು ಡೌನ್ ಇತ್ತು ಕೆಲವು ಗಂಟೆಗಳು. ಬಹಳಷ್ಟು ಯೂಸರ್ಸ್ ಅವರ ಫ್ರಸ್ಟ್ರೇಷನ್ ಅನ್ನು ಹೊರಗಾಕಿದ್ದಾರೆ ಮತ್ತು ಶೇರ್ ಇವತ್ತು 1.1% ಕಳೆದಿದೆ. ಚೈನೀಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಆಟೋಮೊಬೈಲ್ ಕಂಪನಿ ಅದೇನು ಭಾರತದಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ, ಅವರಿಗೆ ಕ್ಯಾಶ್ ರಿಸರ್ವ್ಸ್ ಲೋನು ಅದರ ಮೇಲೆ ಡಿಪೆಂಡ್ ಆಗಿ ಎಕ್ಸ್ಪಾನ್ಷನ್ ಎಫರ್ಟ್ಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಭಾರತದ ಸರ್ಕಾರದಲ್ಲಿ ಹೇಳಿದ್ದಾರೆ ಈಕ್ವಿಟಿ ಫಂಡಿಂಗ್ ಫ್ರಮ್ ದೇರ್ ಪೇರೆಂಟ್ ಫರ್ಮ್ಸ್ ಫೇಸ್ ಪ್ರೊಲಾಂಗ್ಡ್ ಡಿಲೇಸ್. ಈಗ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಪಾಯಿಂಟ್ ನಂಬರ್ 1, Nifty 50 opening high, low and close details. Nifty went up by 23 points, closed at 23,750 plus 0.9%. Sensex went up by 39 points, closed at 78,472. ನಿನ್ನೆ ಲೆವೆಲ್ ಅಲ್ಲೇ ಇದೆ. ಪಾಯಿಂಟ್ ನಂಬರ್ 2, today's top Nifty 50 gainers and losers. Adani Ports plus 5.22%, M&M plus 1.6%,
SBI Life Insurance plus 1.58%. Top losers, Asian Paint 0.94% down, Titan 0.9% down ಮತ್ತು JSW minus 0.8%. Point number 3, today's top Nifty next 50 gainers and losers. Adani Green Energy plus 3.22%, Adani Energy Solutions plus 2.72%, Power Finance plus 2.67%. Top losers, JSW Steel minus 1.78%, Shree Cement minus 1.36%, Pidilite Industries minus 1.26%. Point number 4, advance decline ratio. ಇವತ್ತು ಅಡ್ವಾನ್ಸ್ ಆಗಿರೋದು 1010 ಸ್ಟಾಕ್ಸ್ 40%, ಡಿಕ್ಲೈನ್ ಆಗಿರೋದು 1494 ಸ್ಟಾಕ್ಸ್ ಅಂದ್ರೆ 60%. ಪಾಯಿಂಟ್ ನಂಬರ್ 5, ನಿನ್ನೆಯ FI ಮತ್ತು DI ಇನ್ವೆಸ್ಟ್ಮೆಂಟ್ ಡಾಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ FIs minus 2454 crores, domestic institutional investors 2819 crores invested. Point number 6, today's gold and silver price. Gold price 24 carat 7773 per gram plus 28, silver price 92.50 per gram plus 1. Point number 7, today's rupee value. $1 is equal to rupees 85.26. 1 euro ಅಂತಂದ್ರೆ 88.67 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ಸ್ ಹೈ ಯಾವುದೂ ಇಲ್ಲ. ಮತ್ತು ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ಸ್ ಲೋ. ಏಷ್ಯನ್ ಪೇಂಟ್ 52 ವಾರದ ಲೋಯೆಸ್ಟ್ 2257, ಕ್ಲೋಸಿಂಗ್ ಪ್ರೈಸ್ 2267. ಆಸ್ಟ್ರಾ ಲಿಮಿಟೆಡ್ 52 ವಾರದ ಲೋಯೆಸ್ಟ್ 1653, ಕ್ಲೋಸಿಂಗ್ ಪ್ರೈಸ್ 1672. ಪ್ರಾಕ್ಟರ್ ಅಂಡ್ ಗ್ಯಾಂಬಲ್ ಅಂಡ್ ಹೈಜಿನ್ ಅಂಡ್ ಹೆಲ್ತ್ 52 ವಾರದ ಲೋಯೆಸ್ಟ್ 14630, ಕ್ಲೋಸಿಂಗ್ ಪ್ರೈಸ್ 14777. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಹ್ಯಾಂಗ್ ಸೆಂಗ್ ಹಾಲಿಡೇ, ಜಪಾನ್ ನಿಕ್ಕೆ ಪ್ಲಸ್ 1.11%, ಜರ್ಮನಿ ಡ್ಯಾಕ್ಸ್ ಹಾಲಿಡೇ, ಫ್ರಾನ್ಸ್ ಕ್ಯಾಕ್ ಹಾಲಿಡೇ, UK ಫುಟ್ಸಿ ಹಾಲಿಡೇ, US ನ್ಯಾಸ್ಡ್ಯಾಕ್ ಹಾಲಿಡೇ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ನ್ಯೂಸ್ ಚೆನ್ನಾಗಿದೆ ಅಂತಂದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.